ಹಾಗೆ ಫಾರಿನ್ ಡೀಟೇಲ್ಸ್ನ ಪತ್ತೆ ಹಚ್ಚಿ ಮಂತ್ರಿಗಳೇ. ನಂತರ ನನಗೆ ಕಾಲ್ ಬ್ಯಾಕ್ ಮಾಡಿ. ಈಗ ನಾನು ಫೋನ್ ಇಡ್ತೀನಿ. ಸರಿ. ರವಿಕಾಂತ್ ಸರ್ ನೋಡಿ, SK ಕಂಪನಿನ AK ಪ್ರೈವೇಟ್ ಲಿಮಿಟೆಡ್ ಜೊತೆ ಮರ್ಜ್ ಮಾಡಿದ್ರೆ ಹೇಗಿರುತ್ತೆ? AK ಪ್ರೈವೇಟ್ ಲಿಮಿಟೆಡ್ ಜೊತೆನಾ? ಅವರು ನಮ್ಮ ಹಳೆ ಅಸೋಸಿಯೇಟ್ಸ್ ಆಗಿದ್ರು. ಆದ್ರೆ ಸಾಮ್ರಾಟ್, ನಿನ್ಗೆ ಅವ್ರ ಬಗ್ಗೆ ಹೇಗ್ ಗೊತ್ತು? ಇದಾದ ನಂತರ ಸಾಮ್ರಾಟ್ ರವಿಕಾಂತ್ ಅವರಿಗೆ ಏನನ್ನ ಹೇಳಿದ್ನೋ ಅದನ್ನ ಕೇಳ್ತಿದ್ದ ಹಾಗೆ ಅವರ ತಲೆ ಗಿರ್ರಂತು. ಅವರು ತಮ್ಮ ಸಿಗರೆಟ್ ವಾಪಸ್ ಇಟ್ಟು ಸಾಮ್ರಾಟ್ ನನ್ನು ತಮ್ಮ ಜೊತೆ ಕಾನ್ಫರೆನ್ಸ್ ರೂಮ್ಗೆ ಕರ್ಕೊಂಡು ಹೋದ್ರು. ಏ ಬಡವಾ, ನೀನಿನ್ನೂ ಹೋಗಿಲ್ವಾ ಇಲ್ಲಿಂದ? ಬಿಹೇವ್ ಯುವರ್ ಸೆಲ್ಫ್. ಸಾನಿಯಾ, ನಾವು ಸಾಮ್ರಾಟ್ಗೆ ಒಂದು ಅವಕಾಶ ಕೊಡ್ಬೇಕು. ಹಿ ಹ್ಯಾಸ್ ಅನ್ ಎಕ್ಸಲೆಂಟ್ ಪ್ಲಾನ್. ಅದು ಈ ತಿರುಪಯ್ಯತ್ತವನ ಹತ್ರ. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ನಿನಗೆ ಎಷ್ಟು ವಯಸ್ಸಾಗಿದ್ಯೋ ಅದಕ್ಕಿಂತ ಹೆಚ್ಚು ನನಗೆ ಕಂಪ್ನಿ ನಡೆಸಿರೋ ಎಕ್ಸ್ಪೀರಿಯನ್ಸ್ ಇದೆ. ನಾವು ಸಾಮ್ರಾಟ್ ಮಾತನ್ನ ಕೇಳಬೇಕು. ಹಿ ಹ್ಯಾಸ್ ಅ ಪಾಯಿಂಟ್. ಅದ್ ಹೇಗೆ ಹೀಗೆ ಹೇಳ್ತಾ ಇದೀರಾ ನೀವು? ಅಲ್ಲ, ಏನ್ ಹೇಳಕ್ ಹೊರಟಿದ್ದೀರಾ? ಇಷ್ಟೆಲ್ಲ ಮಾತುಕತೆಗಳ ನಡುವೆ ಸಾನ್ಯಾ ಒಂದು ದೀರ್ಘ ಯೋಚನೆಯಲ್ಲಿ ಮುಳುಗಿದ್ಲು. ಅವಳಿಗೆ ಅವಳ ತಾತ ಹೇಳಿದ್ದ ಒಂದು ಮಾತು ನೆನಪಿಗೆ ಬರ್ತಿತ್ತು. ಸಾನಿಯಾ ಮಗಳೇ, ಸಾಮ್ರಾಟ್ ನಿನಗೆ ತುಂಬಾ ಒಳ್ಳೆ ಜೀವನ ಸಂಗಾತಿ. ಮತ್ತಿದ್ಯಾವತ್ತು ನೆನ್ಪಿಟ್ಕೋ, ನಿನಗೆ ಇಲ್ಲ SK ಇಂಡಸ್ಟ್ರಿ ಮೇಲೆ ಸಮಸ್ಯೆ ಎದುರಾದ್ರೆ ಸಾಮ್ರಾಟ್ ಮಾತ್ರ ನಿನ್ನ ಅದರಿಂದ ಕಾಪಾಡ್ತಾನೆ. ತನ್ನೆದ್ರಿಗೆ ನಡೀತಿರೋ ಈ ರಾದ್ಧಾಂತ ನೋಡಿ ಸಾನ್ಯಾ ಜೋರಾಗಿ ಕೂಗ್ತಾಳೆ. ಚಿರಾಗ್, ಇದು ನೆನ್ಪಿರ್ಲಿ, ಈ ಕಂಪನಿ ನಂದು. ಮತ್ತೆ ಪ್ರತಿ ಡಿಸಿಷನ್ ತಗೊಳ್ಳೋ ಹಕ್ಕು ನನಗಿರುತ್ತೆ. ಸಿಟ್ ಡೌನ್. ಸಾಮ್ರಾಟ್, ಕೂತ್ಕೋ. ಮತ್ತೆ ಏನ್ ಮಾಡ್ತೀಯ ಮಾಡು. ಸಾನ್ಯಾ ಚಿರಾಗ್ ಮೇಲೆ ಕೂಗಾಡಿದ್ ನೋಡಿ ಸಾಮ್ರಾಟ್ಗೆ ಖುಷಿ ಆಯ್ತು. ರವಿಕಾಂತ್ ಸಾಮ್ರಾಟ್ನ ತಮ್ಮ ಪಕ್ಕದ ಕುರ್ಚಿಲಿ ಕೂರ್ಸಿದ್ರು. ಕೂರ್ತಿದ್ದ ಹಾಗೆ ಎದುರಿಗಿರೋ ನೀರಿನ ಗ್ಲಾಸ್ನ ಸಾಮ್ರಾಟ್ ಒಂದೇ ಉಸಿರಿಗೆ ಕುಡಿದ್ಬಿಟ್ಟ. ಸಾನ್ಯಾ, ಎಲ್ಲದಕ್ಕಿಂತ ಮೊದಲು ನನಗೆ ಈ ಕಂಪನಿಯ ಇನ್ವೆಸ್ಟರ್ಸ್ಗಳ ಡೀಟೇಲ್ಸ್ ಬೇಕು, ಶೇರ್ ಹೋಲ್ಡರ್ಸ್ ಲಿಸ್ಟ್ ಬೇಕು, ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ನೋಡಬೇಕು. ಆ್ಯಂಡ್ ಅದು ಯಾವುದೂ ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ. ದಿಸ್ ಇಸ್ ಟೂ ಮಚ್. ನಾವು ಯಾರ್ಯಾರಿಗೂ ನಮ್ಮ ಕಂಪನಿ ಡೀಟೇಲ್ಸ್ನ ಕೊಡೋಕ್ಕಾಗಲ್ಲ. ಮಾರ್ಕ್ರು, ಲ್ಯಾಪ್ಟಾಪ್ ಪಾಸ್ ಮಾಡು. ಸಾನ್ಯ, ನೀನು ಈಗಲೂ ಕೂಡ ಈ ಮುಟ್ಟಾಳನ ಮಾತನ್ನ. ಲ್ಯಾಪ್ಟಾಪ್ ಪಾಸ್ ಮಾಡು. ಮಾರ್ಕ್ರು, ವೈ ಡೋಂಟ್ ಯು ಮೈಂಡ್ ಯೋರ್ ಲ್ಯಾಂಗ್ವೇಜ್? ಯಾಕೆ ಮರ್ತೋಯ್ತಾ ಸಾಮ್ರಾಟ್ ನನ್ನ ಪತಿ ಅನ್ನೋದು? 2 ವರ್ಷಗಳಲ್ಲಿ ಮೊದಲನೇ ಸಲ ಸಾಮ್ರಾಟ್ ಸಾನ್ಯಾಗಾಗಿ ಹೋರಾಡೋದನ್ನ ನೋಡಿದ್ಲು. ಸಾನ್ಯಾ, ನನಗೆ ಸ್ಟೇಟ್ಮೆಂಟ್ಸಲ್ಲಿ ತುಂಬ ಇರ್ರೆಗ್ಯುಲಾರಿಟೀಸ್ ಕಾಣಿಸ್ತಿದೆ. ನಮ್ಮ ಇನ್ವೆಸ್ಟರ್ಸ್ ಮಧ್ಯದಲ್ಲಿ ಬಿಟ್ಟು ಹೋಗಿರೋ ಪ್ಯಾಟರ್ನ್ಸ್ ಕೂಡ ಕಾಣ್ತಿದೆ. ಬ್ಯಾಲೆನ್ಸ್ ಶೀಟಲ್ಲಿ ತುಂಬ ಕಡೆ ಟ್ರಾನ್ಸಾಕ್ಷನ್ ಮೇಲೆ ನನಗೆ ಡೌಟ್ ಇದೆ. ಏನು ಇಷ್ಟ ಬಂದಾಗ ಮಾತಾಡ್ತೀಯಾ? ಇದೆಲ್ಲ ಗಾಳಿಲಿ ಗುಂಡಾರ್ಸೋ ಮಾತು. ಮೊದ್ಲೇಳು, ಈ ಕಂಪ್ನಿ ದಿವಾಳಿ ಆಗೋದ್ರಿಂದ ಹೇಗ್ ಬಚಾವ್ ಮಾಡ್ತೀಯ ನೀನು? ಬೀಳ್ತಿರೋ ಶೇರ್ಸ್ನ ಹೇಗ್ ಕಂಟ್ರೋಲ್ ಮಾಡ್ತೀಯ ನೀನು? ಸಾಮ್ರಾಟ್, ಸಾನ್ಯಾ, ನಾನು ಈ ಕಂಪ್ನಿ ಶೇರ್ಸ್ನ ಬೈಬ್ಯಾಕ್ ಮಾಡ್ತಾ ಇದ್ದೀನಿ. ಬ್ರಿಲಿಯಂಟ್ ಐಡಿಯಾ. ನಿನಗೇನು ಅನ್ಸುತ್ತೆ ಸಾಮ್ರಾಟ್? ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ಅಂತನಾ? ಸಾಮ್ರಾಟ್, ನಮ್ಮ ಹತ್ರ ಫಂಡ್ಸ್ ಎಲ್ಲಿದೆ? You're right. Okay. Let me make a call. ಇಷ್ಟು ಹೇಳಿ ಸಾಮ್ರಾಟ್ ತನ್ನ ಫೋನಿಂದ ಒಂದು ನಂಬರ್ಗೆ ಕಾಲ್ ಮಾಡ್ದ. ಅದನ್ನ ಕೇಳಿ ಸಾನ್ಯಾ ಜೊತೆ ಅಲ್ಲಿದ್ದವರ ಎದೆ ದಸಕಂತು. ಚಿರಾಗ್ ಮತ್ತೆ ಮಾರ್ಕೋ ಕಣ್ಣುಗಳು ಬಿಟ್ಟ ಕಣ್ಣು ಬಿಟ್ಟಂತೆ ಇದ್ವು. ಯಾ ಮಿಸ್ಟರ್ ಅಕ್ರಮ್, ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. AK ಪ್ರೈವೇಟ್ ಲಿಮಿಟೆಡ್ ಅಕೌಂಟಿಂದ SK ಇಂಡಸ್ಟ್ರೀಸ್ ಅಕೌಂಟ್ಗೆ ಈಗಿಂದೀಗಲೇ 500 ಕೋಟಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ. ಮತ್ತು 2ನೇ ಮಾತು, AK ಪ್ರೈವೇಟ್ ಲಿಮಿಟೆಡ್ ಮತ್ತು SK ಇಂಡಸ್ಟ್ರೀಸ್ ಮರ್ಜರ್ ಆಗೋದ್ರ ಬಗ್ಗೆ ಪಬ್ಲಿಕ್ನಲ್ಲಿ ಅನೌನ್ಸ್ ಮಾಡಿ ಈ ಕೂಡಲೇ. ಮತ್ತು ಅಹುಜಾ ಕಾರ್ಪೊರೇಷನಲ್ಲಿ ಎಷ್ಟೆಲ್ಲ ಶೇರ್ಸ್ ಇದೆಯೋ ಎಲ್ಲ ಖರೀದಿ ಮಾಡಿ ಬೇಗ. ರವಿಕಾಂತ್ ಸಾಮ್ರಾಟ್ನ ಮಾತು ಕೇಳಿ ಖುಷಿ ಪಡ್ತಿದ್ರು. ಆದ್ರೆ ಸಾನ್ಯಾ ಸಾಮ್ರಾಟ್ ಇಷ್ಟೊಂದು ದೊಡ್ಡ ದೊಡ್ಡ ಮಾತಾಡೋದ್ ನೋಡಿ ಗಾಬರಿ ಆದ್ಲು. ಅವಳಿಗೆ ನಂಬೋದಕ್ಕೆ ಆಗ್ತಿರ್ಲಿಲ್ಲ, ಅವಳ ಮನೆ ಅಳಿಯನಾಗಿರೋ ಗಂಡ ಇಷ್ಟು ದೊಡ್ಡ ಕಂಪನಿ ಮಾಲೀಕನೊಂದಿಗೆ ಮಾತಾಡಿ ಅವಳ SK ಇಂಡಸ್ಟ್ರೀಸ್ ನ ಮರ್ಜ್ ಮಾಡೋದ್ರಲ್ಲಿದ್ದ ಅಂತ.
ಸಾಮ್ರಾಟ್, ಯಾರ್ ನೀನು? ಸಣ್ಣ ನಗು ಬೀರ್ತಾ ಸಾಮ್ರಾಟ್ ಸಾನ್ಯಾ ಕಡೆ ನೋಡ್ದ, ಆದ್ರೆ ಯಾವುದೇ ಉತ್ತರ ಕೊಡ್ಲಿಲ್ಲ. 10 ಪೈಸೆಗೂ ಎಣಗಾಡ್ತಿದ್ದ ಸಾಮ್ರಾಟ್ ಹೇಗೆ ದಿವಾಳಿ ಆಗ್ತಿರೋ SK ಇಂಡಸ್ಟ್ರೀಸ್ಗೆ 500 ಕೋಟಿ ಕೊಡಿಸ್ತಾ ಒಬ್ಬ ಬಡ ಮನೆ ಅಳಿಯ ಕೊನೆಗೂ SK ಪ್ರೈವೇಟ್ ಲಿಮಿಟೆಡ್ ನಂತಹ ಕಂಪನಿ ಜೊತೆ SK ಇಂಡಸ್ಟ್ರೀಸ್ ಜೊತೆ ಹೇಗೆ ಮರ್ಜ್ ಮಾಡಿಸ್ತಾ? ಏನು SK ಇಂಡಸ್ಟ್ರೀಸ್ ಬರಬಾರ್ದ ಹಾಗೆ ಸರ್ಕಾರಿ ಟೆಂಡರ್ ಸಿಗದೆ ಇರೋದ್ರ ಹಿಂದೆ ಚಿರಾಗ್ ಮತ್ತೆ ಮಾರ್ಕೋ ಕೈವಾಡ ಇದೆಯಾ? ಮಂತ್ರಿಗಳ ಜೊತೆ ಸಾಮ್ರಾಟ್ ಏನನ್ನ ಪತ್ತೆ ಹಚ್ಚೋಕೆ ಹೇಳಿದ್ದ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ಈಗ ನೀವು ಪಾಕೆಟ್ FM ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.